ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಾವು ಕನ್ನಡ ಸಿನಿಮಾದಲ್ಲಿ ನವ ಚಲನೆಯನ್ನ ತಂದ, ವಿಭಿನ್ನ ಚಿಂತನೆಗಳನ್ನು ಪರಿಚಯಿಸಿದ ಮತ್ತು ಅನೇಕ ಯುವ ನಿರ್ದೇಶಕರಿಗೆ ಮಾರ್ಗದರ್ಶಿಯಾದ ವ್ಯಕ್ತಿ ಅವರೇ ನಟ, ನಿರ್ದೇಶಕ ಮತ್ತು ನಿರ್ಮಾಪಕ ಕಾಶಿನಾಥ್ ಅವರು. ಕಾಶಿನಾಥ್ ಅವರು ಕುಂದಾಪುರ ಸಮೀಪದ ಕೋಟೇಶ್ವರದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಮೂಲತಃ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದ ಅವರು ಕಲೆ ಮತ್ತು ಚಿತ್ರರಂಗದ ಮೇಲಿರುವ ಪ್ರೀತಿ ಅವರನ್ನ ಈ ಜಗತ್ತಿಗೆ ತಂದಿತ್ತು. ಆರಂಭದಲ್ಲಿ ಕಾಶಿನಾಥ್ ಅವರು ತಾವು ನಿರ್ಮಿಸಿರುವ ಚಿಕ್ಕ ಸಿನಿಮಾಗಳಿಂದಲೇ ಗಮನ ಸೆಳೆದರು. ಆದರೆ ಅವರನ್ನ ಜನಪ್ರಿಯನನ್ನಾಗಿ ಮಾಡಿದ್ದು ಅನುಭವ ಸಿನಿಮಾ. ಕಾಶಿನಾಥ್ ಅವರು ಸಿನಿಮಾ ತಯಾರಿಸುವ ರೀತಿಯೇ ಬೇರೆ ಇತ್ತು. ಆ ಕಾಲದಲ್ಲಿ ನಿರ್ದೇಶಕರು ತೀವ್ರ ಗಂಭೀರತೆಯಿಂದ ಕಥೆಗಳನ್ನು ಹೇಳುತ್ತಿದ್ರೆ, ಕಾಶಿನಾಥ್ ಅವರು ಹಾಸ್ಯ, ಯುವಜನರ ಸಮಸ್ಯೆ, ಪ್ರೇಮ, ಸಮಾಜದ ದ್ವಂದ್ವಗಳನ್ನು ನೀಡುವ ಮೂಲಕ ಜನರ ಮನಸ್ಸಿಗೆ ಹತ್ತಿರವಾಗಿದ್ದರು. ಆ ದಿನದಲ್ಲಿ ಸಮಾಜದಲ್ಲಿ ಮಾತನಾಡಲು ಹಿಂಜರಿಯುವ ವಿಷಯಗಳಾದ ಲೈಂಗಿಕತೆ, ಸಂಬಂಧ, ನೈತಿಕತೆ ಇವುಗಳನ್ನು ಕಾಶಿನಾಥ್ ಅವರು ಸರಳ ಮತ್ತು ಸಂಸ್ಕೃತವಾದ ಭಾಷೆಯಲ್ಲಿ ಹಾಸ್ಯಮಯವಾಗಿ ಹೇಳುತ್ತಿದ್ದರು. ಹಾಗಾಗಿ ಅವರ ಸಿನಿಮಾಗಳು ಜನರನ್ನು ಅನೇಕ ವಿಷಯಗಳ ಬಗ್ಗೆ ಚಿಂತಿಸುವಂತೆ ಮಾಡುತ್ತಿದ್ದವು. ಕಾಶಿನಾಥ್ ಅವರು ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನೆಬ್ಬಿಸಿದವರು. ಅವರ ನಟನೆ, ನಿರ್ದೇಶನ, ಸಂಗೀತ ನಿರ್ದೇಶನ ಹಾಗೂ ಚಿತ್ರ ನಿರ್ಮಾಣದಲ್ಲಿ ತಮ್ಮ ಕೈಚಳಕ ತೋರಿಸಿದ್ದಾರೆ. ವಿಭಿನ್ನ ಶೈಲಿಯ ಚಿತ್ರಗಳಿಂದಲೇ ಅವರು ಪ್ರಸಿದ್ಧರಾಗಿದ್ದಾರೆ. ಕಾಶಿನಾಥ್ ಅವರ ಚಿತ್ರಗಳಲ್ಲಿ ಪ್ರಮುಖವಾದವು ಅನುಭವ, ಅನಂತನ ಅವತಾರ, ಅವಳೇ ನನ್ನ ಹೆಂಡತಿ ಎಂದರೆ ಹೀಗಿರಬೇಕು ಇತ್ಯಾದಿ. ಅವರ ಮಂಗಳೂರು ಮಂಜುನಾಥ ಚಿತ್ರದ ಸಂಭಾಷಣೆಗಳು ಬಹಳ ಜನಪ್ರಿಯವಾಗಿವೆ. ಕಾಶಿನಾಥ್ ಅವರು ಕನ್ನಡ ಸಿನಿಮಾ ರಂಗವಲ್ಲದೆ ಹಿಂದಿ ಮತ್ತು ಮಲಯಾಳಂ ಚಲನಚಿತ್ರಗಳಲ್ಲಿಯೂ ಕೆಲಸ ಮಾಡಿದ್ದಾರೆ. 80ರ ದಶಕದ ಸ್ಯಾಂಡಲ್ವುಡ್ನ ಜನಪ್ರಿಯ ನಟ ಹಾಗೂ ನಿರ್ದೇಶಕರಾಗಿದ್ದರು. 3 ದಶಕಗಳ ವೃತ್ತಿ ಜೀವನದಲ್ಲಿ ಕಾಶಿನಾಥ್ ಅವರು 40ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ನಟ ಉಪೇಂದ್ರ, ನಟಿ ಉಮಾಶ್ರೀ, ಸಂಗೀತಗಾರ ವಿ ಮನೋಹರ ಮತ್ತು ನಿರ್ದೇಶಕ ಸುನೀಲ್ ಕುಮಾರ್ ದೇಸಾಯಿ ಸೇರಿದಂತೆ ಹಲವು ಪ್ರತಿಭೆಗಳನ್ನು ಕನ್ನಡ ಚಲನಚಿತ್ರರಂಗಕ್ಕೆ ಪರಿಚಯಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಕಾಶಿನಾಥ್ ಅವರು ಕೊನೆಯ ದಿನಗಳಲ್ಲಿ ರಕ್ತ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು 18 ಜನವರಿ 2018ರಂದು ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ನಿಧನರಾದರು. ವೀಕ್ಷಕರೇ, ಈ ಒಂದು ಚಿಕ್ಕ ವಿಡಿಯೋ ನಮ್ಮ ಕನ್ನಡ ನಾಡಿನ ನಟ ಕಾಶಿನಾಥ್ ಅವರ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟವಾಗಿದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಟ ಕಾಶಿನಾಥ್ ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟವೆಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.